ಬ್ರಾಸ್ಲೈಟು ತಗೊಂಡು ಗೈಸ್ ನೋಡಿ ತಗೊಂಬಂದು ಗೈಸ್ ಅವಾಗಲೇ ಓಲೆ ತಂದಿದ್ನಲ್ಲ ಗೈಸ್ ಇವರು ಮೊನ್ನೆ ತಗೊಂಡ್ರು ಐಫೋನ್ 17 Pro Max ಗೈಸ್ ಈಗ ಊಟಕ್ಕೆ ಬಂದ್ವಿ ಫೋನ್ ತಗೊಳ್ಳಿ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಗೈಸ್ ಏನು ಹಾಕ್ಸಕ್ಕೆ ಬಂದಿದ್ದು ನಾವು ಮೊಬೈಲ್ಗೆ ಹಾಕ್ಸಕ್ಕೆ ಬಂದು ಅವರ ಮುಕ್ಕಾಲವರ್ ಆಗುತ್ತೆ ವೆಯ್ಟ್ ಮಾಡಿ ಅಂದರು. ಅಷ್ಟೊತ್ತವರೆಗೂ ಏನು ಮಾಡೋದು ಅಂತ ಸಾಹೇಬರು ಶಾಪಿಂಗ್ ಮಾಡೋಕ್ಕೆ ಬಂದವ್ರೆ. ಬಟ್ಟೆ ಗೈಸ್, ಯಾವಾಗಲೂ ಬಟ್ಟೆ ತಗೊಳೋದೇ ಕೆಲಸ ಇವ್ರದ್ದು. ನೆಕ್ಸ್ಟ್ ವೀಕ್ ಕೊಚ್ಚಿನ್ಗೆ ಹೋಗಲ್ವಾ ನೀನು? ಹಂಗಾಗಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಕೊಚ್ಚಿನ್ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ವೀಕು. ಅದಕ್ಕೆ ಪ್ಯಾಂಟ್ ತೊಗೊತಾ ಇದ್ದಾರೆ. ಯಾವ್ದಾರು ತಗೋ ನಿನ್ನ ಇಷ್ಟ. ಏನೋ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದಾರೆ ಗೈಸ್. ನಾನೊಂದೆರಡು ತೊಗೊಂಡೆ, ನನಗೆ ಬೇಕಾಗಿದ್ದು. ತುಂಬ ದಿವಸದಿಂದ ಕೇಳ್ತಿದ್ದೆ, ಸೊ ಕೊಡಿಸಿರ್ಲಿಲ್ಲ ಅವರು. ಇಲ್ಲಿ ಚೆನ್ನಾಗಿತ್ತು ಅಂತ ತೊಗೊಂಡಿದ್ದೀನಿ. ಜುಡಿಯೋಗೆ ಬಂದಿದ್ದೀವಿ. ಸೊ ಇವರು ಡ್ಯೂಟಿಯಿಂದ ಬಂದವರೇ ಹಿಂಗೆ ಬಂದು ತೊಗೊತಾ ಇದ್ದಾರೆ. ಶರ್ಟ್ ಇರಲಾ ತೆಗಿ ಹ್ಯಾಂಗರ್ ಮತ್ತೆ. ಅಲ್ಲ ಚೆನ್ನಾಗೈತೆ ತಗೋ, ಇಲ್ಲಾಂದ್ರೆ ಬೇಡ. ನನಗೇನು ಇಷ್ಟ ಆಗಿಲ್ಲಪ್ಪ. ಇಡು ಬೇಡ ಹಂಗಾರೆ. ತೊಳೆದ್ರೆ ಬಟ್ಟೆ ಒಂಥರ ಆಗ್ಬೋದು ಇದು. ಇದು ಚೆನ್ನಾಗೈತೆ ಪ್ಯಾಂಟು. ಯಾವ್ದು ಚೆನ್ನಾಗೈತೆ? ಇದು ಚೆನ್ನಾಗೈತಾ? ಚೆನ್ನಾಗೈತೆ ಫ್ರೆಂಡ್. ಯಾವುದು ಇದಾ? ನೀನು ಅಂಕಲ್ ಆಗ್ತಾ ಇದೀಯಾ? ಹುಡುಗನ ಥರ ಪ್ಯಾಂಟ್ ತಗೋತಾ ಇದೆಯಲ್ಲ. ಸೊ ತಗೋ. ಚೆನ್ನಾಗಿಲ್ಲ ಅಂದರೆ ಈಗ ಶಾಪಿಂಗ್ ಮುಗಿಸ್ಕೊಂಡು ಹಂಗೆ ಫೋನ್ ತೊಗೊಂಡು ಮನೆಗೆ ಹೋಗೋದಷ್ಟೇ ಗೈಸ್. ನಂದು ಊಟ ಆಗಿದೆ. ನಾನು ಬೇಗ ತಿನ್ಕೊಂಬಿಟ್ಟೆ. ಮುದ್ದೆ, ಸಾಂಬಾರು, ಅನ್ನ. ಅದ್ರ ಮೇಲ್ಗಡೆಗೆ ಯಾವ ಥರ ಟಾಪು, ಅದಕ್ಕಿಂತ ಇದು ಚೆನ್ನಾಗಿದೆ ನೋಡು. ಇಲ್ಲಿದೆಯಲ್ಲ ಇದು. ಅದಕ್ಕಿಂತ ಇದು ಬೆಟರು. ಅದೊಂಥರ ಬಟ್ಟೆ ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ. ಸೊ ತಗೊತವ್ರೆ. ನನಗೀಗ ತಲೆ ತಿಂತಾರೆ ಅದು ತಗೋ ಇದು ತಗೋ ಅಂತ. ನೋಡೋಣ ಯಾವುದು ಅಂತ. ಆದರೆ ಅದು ನೋಡೋಕೆ ಒಂಥರ ಹಳೇ ಥರ ಫೀಲ್ ಆಗುತ್ತೆ. ಕೊಡಿಸು ಆಯ್ತು. ನನಗೆ ನೀನು ಕೊಡಿಸೋನ್ನ ನಾನು ಯಾಕೆ ಬೇಡ ಅಂದ್ಲಿ? ಎಲ್ಲ ಹೆಂಡ್ತಿದಿರು ಕೊಡ್ಸಲ್ಲ ಅಂತ ಹೇಳ್ತಾರೆ. ನೀನು ಕೊಡಿಸ್ತೀಯಾ ಅಂತ ನಾನು ಇದು ಮಾಡಬೇಕು. ಎಲ್ಲೆಲ್ಲಿ ತಗೋ. ಏ ಆಗಲ್ಲ, ಲೂಸ್ ಆಗುತ್ತೆ ಆಮೇಲೆ. ನೋಡು ಎಲ್ಲಿ ತಗೋ ಇರುತ್ತೆ ನೋಡು. ಹಿಂದ್ಗಡೆದು ಯಾವುದದು? ಅದು ಎಕ್ಸೆಲ್ಲು, ಅದು ಎಕ್ಸೆಲ್ಲು. ಇದು ಬೇರೆ ಡಿಸೈನ್, ಫುಲ್ ಪ್ಲೈನ್ ಅದು. ಸೊ ನೋಡೋಣ ಯಾವುದಿದೆ ಅಂತ. ಇದು ಒಂದು ನಿಮಿಷ. ಸೊ ಗೈಸ್ ಈಗ ರೆಡಿಯಾಗಿದ್ದೀವಿ. ನಿನ್ನೆ ಸ್ವಲ್ಪ ಬಟ್ಟೆ ತೊಗೊಂಬಂದಿದ್ದು ಮಾಲ್ಗೆ ಹೋಗಿ. ಇದೊಂದು ಸೆಟ್ ತೊಗೊಂಡೆ ನೋಡಿ, ಈ ಥರ ಇದೆ. ಸೊ ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಏನಾರು ತೊಗೊತ ಇದ್ರು, ಅದಕ್ಕೆ ಇದೊಂದು ತೊಗೊಂಡೆ. ಈಗ ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ. ಮತ್ತು ಒಂದು ಸ್ವಲ್ಪ ನಂದು ಗೋಲ್ಡು ಕೊಟ್ಟಿದ್ವಿ ರಿಂಗ್ ಮಾಡೋಕ್ಕೆ, ಅವ್ರು ಇನ್ನೂ ಮಾಡಿಲ್ಲ. ಅದ್ರ ಬದಲು ಬೇರೆ ಏನಾರು ತೊಗೊ ನೀನು ಅಂತ ಅಂದರು ನಮ್ಮ ಹಸ್ಬೆಂಡು. ಅದಕ್ಕೆ ಡೈಲಿ ಯೂಸ್ಗೆ ಕರಿಮಣಿದು ತೊಗೊಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಸಿಗುತ್ತಾ ಇಲ್ವಾ, ಯಾಕಂದ್ರೆ ನಮಗೆ ಬೇಕಾಗಿರೋ ಡಿಸೈನ್ ಅವ್ರ ಹತ್ರ ಇರಲ್ಲ. ಸೊ ಹೋಗ್ಬಿಟ್ಟು ನೋಡೋಣ ಇವತ್ತು ಹೇಗಿರುತ್ತೆ ಏನು ಗೊತ್ತಾಗುತ್ತೆ. ಎಲ್ಲ ರೆಡಿ ಆಗ್ತಿದ್ದಾರೆ. ನಾನು ರೆಡಿ ಆಗಬೇಕು. ಸೊ ರೆಡಿಯಾಗಿ ಹೊರಡೋಣ ಬನ್ನಿ. ಬ್ರಾಸ್ಲೈಟು ತೊಗೊಂಡ್ಲಾ? ಬ್ರಾಸ್ಲೈಟನ್ನು ಬೇಡ, ಅದೊಂದು ಇರಲಿ. ನೋಡೋಣ ಈಗ ಗೈಸ್. ಇದು ಸೆಲೆಕ್ಟ್ ಮಾಡಿದ್ದೀವಿ ತೊಗೊಳೋಣ ಅಂತ. ನೋಡೋಣ, ಅವರ ಬ್ರದರ್ ಬರಬೇಕು. ನನಗೆ ಈ ಗುಂಡು ಇರೋದಕ್ಕೆ ಚೆನ್ನಾಗಿಲ್ಲ ಅನ್ನಿಸ್ತಿದೆ. ಅವ್ರು ಅದೇ ಹೈಲೈಟಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ ಅಂತ ಇದ್ದಾರೆ. ಈ ಥರ ಇದೆ, ಇದೊಂಥರ ಡಿಫ್ರೆಂಟಾಗಿದೆ, ಯಾವಾಗೂ ಯೂಸ್ ಮಾಡೋ ಥರ ಇದೆ. ಈ ಥರ ಕರಿಮಣಿ ಒಳಗಡೆಗೆ ಬಂದು ಮೇಲೆ ಗೋಲ್ಡ್ ಒಂಥರ ಚೆನ್ನಾಗಿದೆ. ಇದು ಚೈನು ಲಿಂಕ್, ಚೈನ್ ಲಿಂಕ್ ಚೆನ್ನಾಗಿದೆ. ಫೈನಲಾಗಿ ಇದನ್ನ ತೊಗೊಳೋಣ ಅಂತ ಡೈಲಿ ಯೂಸ್ಗೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ನೋಡೋಣ
ಚೆನ್ನಾಗಿದೆ ಹೈಲೈಟ್. ಇದು ಹೇಳಿದ್ದೆ ಬೆಳ್ಳಿದ ವಿಗ್ರಹ ಹೇಳಿದ್ದೆ ತರ್ಸೋರ ಸುಬ್ರಹ್ಮಣ್ಯ ವಿಗ್ರಹ ತರಿಸಿಲ್ಲ ಅನಿಸುತ್ತೆ. ಸೊ ಬೆಳ್ಳಿದು ಕಟ್ತಾ ಇದ್ದೀವಿ ಗೈಸ್. ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ತಗೊಳ್ಳೋಣ ಅಂತ. ಕಾರಲ್ಲಿ ನಿಲ್ಸಿದ್ದೀವಿ. ಅಕ್ಕ ಮನೆಗೆ ಹೋಗ್ಬೇಕಿತ್ತು, ಹೋಗಿಲ್ಲ. ನನ್ನ ಮನೆ ಗಿಡಕ್ಕೇನೆ ಕೇಳಿದ್ದೆ ವಿಗ್ರಹ, ಅದು ಇದಿದೆಯಲ್ಲ ಅದೊಂದು ಮಾತ್ರ ಚೇಂಜ್ ಮಾಡೋಣ ಅಂತ. ಸೊ ಅವರು ಇನ್ನೂ ತರಿಸಿಲ್ಲ ಅನಿಸುತ್ತೆ, ನೋಡುವ. ಅದಾ ತೋರಿಸಿ, ಅದು ನೋಡೋಣ. ಅದಲ್ಲ ಪಕ್ಕದ ನೆಕ್ಲೆಸ್ ನೋಡಿದೆ, ತುಂಬ ಚೆನ್ನಾಗಿತ್ತು. ನಮಗೇನು ಅಂದರೆ ನಾವು ದುಡ್ಡು ತೊಗೊಳಕ್ಕೆ ಹೋದಾಗ ಅವ್ರ ಹತ್ರ ಡಿಸೈನ್ಸೇ ಖಾಲಿಯಾಗಿರುತ್ತೆ, ಹೇಳಿದ್ರೆ ಆ ಟೈಮಿಗೆ ತರಿಸಲ್ಲ. ಸೊ ಈಗ ಇದೆಯಲ್ಲ ತೊಗೊಬಿಡೋಣ ಅಂತ ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಾಯಿದ್ದೆ, ಕೊಡಿಸ್ಬಿಡು ಈಗ, ಆಮೇಲೆ ಹೆಂಗೋ ಆಗುತ್ತೆ ತೊಗೊಬಿಡೋಣ ಇದ್ದಾಗ ಅಂತ. ಸೊ ಅವರು ಯೋಚನೆ ಮಾಡ್ತಾಯಿದ್ರು ಗೈಸ್, ತೊಗೊಳೋದ ಬೇಡವಾ ಅಂತ. ಹೌದಾ, ತಗೊಳ್ಳ? ಅದು ಕೊಟ್ಟು ಬಿಡು. ಅದು ಇದಲ್ಲ ಖಾಲಿ ಚೇಂಜ್ ಎರಡೆಳೆದು. ನಾನು ಹೇಳಿದ್ದು ನಿಮ್ಮ ಮಮ್ಮಿಗೆ ಈ ಥರ ಕೊಡ್ತಾನ ಅವ್ರು ಈ ಥರ ಸಿಂಪಲ್ ಆಗಿರೋದು. ನೋಡೋಣ ಗೈಸ್, ಆಮೇಲೆ ಎಲ್ಲ ಫೈನಲ್ ಆದ್ಮೇಲೆ ಏನೇನು ತಗೊಂಡೆ ಗೈಸ್. ನೋಡಿ ತಗೊಂಬಂದೆ. ಇದೊಂದು ತಗೊಂಡೆ, ಡೈಲಿ ಯೂಸಿಗೆ ಕರಿಮಣಿ ಚೈನ್ ತರದ್ದು ತಗೊಂಡೆ, ಚೆನ್ನಾಗೈತೆ. ಇದೊಂದು ತಗೊಂಡೆ, ಚಿನ್ನಿ ಅನ್ನಕ್ ಬಂದ್ಲು. ಅಲ್ಲ, ಗುಂಡಿರೋದ್ ಬೇಕು ಅಂತ, ತಾಳಿ ಇರೋದಲ್ಲ. ಮೊದ್ಲಿತ್ತು ಗೊತ್ತಾ ನಂದು ಗುಂಡು, ಹಿಂಗ್ ಅಡ್ಡಡ್ಡ ಇರ್ಲಿಲ್ವಾ, ಇದು ಹಿಂಗಿದೆ. ಸುಮ್ನೆ ಅವಳು ಚೇಂಜ್ ಮಾಡ್ಬೇಕು ಅಂತ ನಾನು ಅಂದೆ. ಇವ್ರು ಬೇಡ ಬೇಡ ಹಿಂಗೆ ಇರ್ಲಿ, ಚೆನ್ನಾಗೈತೆ, ಹಾಕೊಂಡಾಗೂ ಚೆನ್ನಾಗ್ ಕಾಣಿಸ್ತಿದೆ ಅಂತ ಇದನ್ನೇ ತಗೊಂಡ್ವಿ ಗೈಸ್. 10 ಗ್ರಾಮ್ ಇದೆ, 10 ಗ್ರಾಮ್ ಇದೆ. ಚೆನ್ನಾಗಿದ್ಯಾ ನೋಡಿ, ಕಮೆಂಟ್ ಮಾಡಿ. ಆಮೇಲೆ ಒಂದು ಇಯರಿಂಗ್ಸ್ ತಗೊಂಡೆ. ಕೊಡಿಸ್ತಾ ಅನ್ನು ನನ್ನ ಗಂಡ. ನಮ್ಮ ಯಜಮಾನ್ರು ಕೊಡಿಸಿದ್ರು ಗೈಸ್, ರೆಸ್ಪೆಕ್ಟೇ ಇಲ್ಲ. ಇದು 3 ಗ್ರಾಮ್ ಇದೆ, 2ರಿಂದ. ಸೊ ಅದೇ ಟೋಟಲ್ ಆಗಿ 3 ಗ್ರಾಮ್ ಇದೆ. ಇಲ್ಲಿ ಸೈಡ್ ಅಲ್ಲಿ ಕಮೆಂಟ್ ಹೊಡಿತಾವ್ರೆ ನೋಡಿ ಗೈಸ್. ಓಲೆ ಅಂದ್ರೆ 2 ಅಲ್ವಾ, ಅದೇನು ಸಿಂಗಲ್ ಅಲ್ವಲ್ಲ ಅಂತ. ಸೊ ಚಿಕ್ಕದಾಗಿ ಚೆನ್ನಾಗಿದೆ, ಡೈಲಿ ವೇರ್ ಎಲ್ಲಾದ್ರೂ ಆಚೆ ಹೋದಾಗ ಇದ್ರಲ್ಲೇ ಹೋಗ್ತೀನಲ್ಲ, ಇರ್ಲಿಲ್ವಲ್ಲ ಓಲೆ ಅಂತ ಇದು ತಗೊಂಡೆ. ನಿನ್ನ ಹತ್ರ ಇತ್ತಲ್ಲ. ನಾನು ನಮ್ಮ ಅಕ್ಕ ಒಟ್ಟಿಗೆ ತಗೊಂಡಿದ್ವಿ ಗೈಸ್. ಅವಾಗ ಒಂದ್ ಟೈಮಲ್ಲಿ ಅವಾಗ ಕಮ್ಮಿ ಇತ್ತು, ಬರೀ 15,000ಕ್ಕೆ 3.5 ಗ್ರಾಮ್ ಏನೋ ತಗೊಂಡಿದ್ವಿ ಇಬ್ರುನು. ಹೋದ್ವಿ ಹಿಂಗೆ ಏನಕ್ಕೋ ಅಲ್ಲಿ ಅಂಗಡಿಗೆ, ಚೆನ್ನಾಗಿತ್ತು ಅಂತ ತಗೊಂಬಂದ್ಬಿಟ್ವಿ. ಅವ್ರೇನ್ ನನ್ ಜಾಸ್ತಿ ಕಾಸು ಕೇಳಲ್ಲ, ಸುಮ್ನೆ ಕೊಟ್ಟು ಕಳ್ಸಿದ್ರು. ಅಂದ್ರೆ ಅವ ಕೊಡ್ತಾರ, ಬೇರೆ ಸೆಟ್ ಯಾರು ಕೊಡ್ತಾರ ನಿಂಗೆ? ಈಗ ನಮಗೆ ಓದಾಗ ಇಷ್ಟ ಆಯ್ತಾ, ಅವಾಗ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ನಾಳೆ ಹಾಕ್ಬೋದು, ಮನೆಗೆ ಹೋಗಿ ಐಟಮ್ ಕೊಡ್ತಾರೆ, ಆತರ. ಆತರನೇ ಹೇಳ್ತಾ ಇರೋದು. ಸೊ ಇಷ್ಟ ಆಯ್ತು, ಇದೊಂದು ತಗೊಂಡೆ. ಫ್ರೀಯಾಗಿ ಯಾರು ಕೊಡಲ್ಲ ಗೈಸ್. ಬಟ್ ಬೇರೆ ಸೈಟ್ಗಳಿಗೆ ಹೋಲ್ಸಿದ್ರೆ ₹1 ಇಲ್ದಿರ ಅಂಗಡಿಯಿಂದ ಆಚೆ ಕಾಲಿಡಕ್ಕಿಲ್ಲ ಆಗಲ್ಲ. ಸೊ ಇವರು ನಮ್ಗೆ ಒಂಥರ ಫ್ಯಾಮಿಲಿ ತರ, ಏನಾದ್ರು ಬೇಕು ಅಂದ್ರೆ ತಗೊಂಡೋಗಿ ನಾಳೆ ಹಾಕಿ ಆತರ ಹೇಳ್ತಾರೆ. ಸೊ ಇದೊಂದು ತಗೊಂಡೆ. ಇದ್ರ ಜೊತೆಗೆ ಒಂದ್ ನೆಕ್ಲೆಸ್ ತಗೊಂಡೆ, ಒಂದ್ ಮೂಗ್ನತ್ತು. ಇದು ಟವಲ್ಗೆ ಸುತ್ಕೊಳೋದು, ಅದಕ್ಕೆ ಇದು ಸೀರೆ ಗೀರೆ ಹಾಕೊಂಡಾಗ ಹಾಕೋಣ ಅಂತ ಒಂದ್ ಚಿಕ್ಕದು ಡೈಲಿ ವೇರ್ಗೆ ಮೂಗ್ನತ್ ತಗೊಂಡೆ. ಅದ್ ಬಿಟ್ರೆ ಇದೊಂದ್ ನೆಕ್ಲೆಸ್ ತಗೊಂಡಿದೀನಿ. ಇದು ಏನಂತಾರೆ ಇದಕ್ಕೆ? ನೆಕ್ಲೆಸ್ ತಾನೆ, ಅದೇ ನೆಕ್ ಪೀಸ್. ಪೀಸ್ ಎಲ್ಲ ನೆಕ್ಲೆಸ್ ನೆಕ್ಲೆಸ್ ಹೇಳಿದ್ದು. ಏನ್ ಆಡ್ಕೊಂತಾರೆ ನಕ್ಲಾಸ್ ಅನ್ಲಿಲ್ಲ. ಸೊ ಇದೊಂದು ತಗೊಂಡೆ. ಇದು ಬಂದು ಲಕ್ಷ್ಮಿ ಇದಿದೆ. ನೀನು ಅದನ್ನ ತಗೋ ಅಂದೆ ತಾನೆ, ಇದಕ್ಕಿಂತ ಗಂಡ ಬೇರುಂಡ ಇರೋದು. ಮತ್ತೆ ಇದೇ ತಗೊಂಡ್ಬಿಟ್ಟಿದೀವಿ. ನಾನು ಹೇಳಿದ್
ಗಂಡು ಗಂಡು ಬೇರುಂಡ ಇದ್ದಿದ್ದು ಗೈಸ್ ಇಲ್ಲ ಅದನ್ನ ಗಂಡ ಬೇರುಂಡ ಅನ್ಬಿಡತ್ಲಾಗೆ ಅವ್ರು ಹಾಕ್ಬೇಕಾರೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಓಲಿ ಬಿಡತ್ಲಾಗೆ. ಈ ಲಕ್ಷ್ಮಿನೇ ಕೊಟ್ಟವ್ರು ಬಿಡು, ಇರ್ಲಿ. ಚೆನ್ನಾಗೈತಾ? ಸೊ ಇದೊಂದು ತಗೊಂಡ್ವಿ. ತಗೊಂಡು ಬಂದ್ವಿ. ಚೆನ್ನಾಗ್ ಕಾಣಿಸ್ತಾ ಇತ್ತು ಹಾಕೊಂಡಾಗ, ಸಖತ್ತಾಗಿ ಕಾಣಿಸ್ತಾ ಇತ್ತು ಡಿಸೈನ್. ನಾನು ಯಾವಾಗೂ ಈ ತರ ಗುಂಡ್ ಇಷ್ಟಪಡ್ತಿರ್ಲಿಲ್ಲ, ಬಟ್ ಇದು ಇಷ್ಟ ಆಯ್ತು. ಸೊ ಹಂಗಾಗಿ ತಗೊಂಡು ಬಂದ್ವಿ. ಇಷ್ಟೇ ಗೈಸ್. ಅಷ್ಟೇ ಶಾಪಿಂಗ್ ಇಷ್ಟೇ. ಅಷ್ಟೇ ಈಗ ಜಾಸ್ತಿ ಈ ತರದ್ರಲ್ಲೇ ಇಡ್ಬೇಕು ಅಂತಾರಲ್ಲ ಗೋಲ್ಡ್. ಯಾಕೆ ಈ ತರ ಬಾಕ್ಸ್ ಅಲ್ಲಿ ಈ ತರ ಈ ದೊಡ್ಡ ಮಲ್ಬಾರ್ ಗೋಲ್ಡ್ ಅಲ್ಲೆಲ್ಲ ಈ ತರ ಇದೇ ಇಟ್ಟಿಲ್ಲ ಇವಾಗ. ಮೊನ್ನೆ ಅಲ್ಲ, ಇದು ಏನೋ ಹೇಳಿದ್ರಪ್ಪ, ಬೇಗ ಗೋಲ್ಡ್ ಇದು ಏನೋ ಆಗಲ್ಲ ಅಂತಾನೇನೋ ಹೇಳ್ತಾ ಇದ್ರು. ಈ ತರ ಜಾಸ್ತಿ ಈಗ ಇಡ್ತಾರೆ. ಇದು ಹೋಯ್ತು ಟ್ರೆಂಡ್. ಕಾಸ್ಟ್ ಕಟಿಂಗ್ ಅದು ಏನೋ ಒಟ್ನಲ್ಲಿ ಹಂಗಂತ ಈಗ ಜಾಸ್ತಿ ಅದನ್ನೇ ಕೊಡ್ತಾರೆ ಎಲ್ಲ ಜ್ಯುವೆಲರಿ ಶಾಪ್ ಅಲ್ಲಿ. ಏನೋ ಅದು ಚೈನ್ ನ ಕೊಟ್ವಿ. ಈ ತರದ್ದು ಇತ್ತು ನಂದು. ಅದೇ ನೀನ್ ಕಳ್ಸಿದ್ದಲ್ಲ ಅವತ್ತ ಆ ತರ. ಬೇಡ ಅಂತ ಅವತ್ತು ನನ್ ಕತ್ತಿಗೆ ಕಿತ್ತೋಗುತ್ತೆ ಬೇಗ, ಬೇಡ ಅಂತ 30,000 ಕೊಟ್ಟು ತಗೊಂಬಂದು ಆ ಚೈನ್ ನ ರೆಡಿ ಮಾಡ್ಸೋಣ ಅಂತ ಕೊಡೋಣ ಅಂತ ತಗೊಂಡೋದೆ. ಇವ್ರು ಬೇಡ ಅಂದ್ರು, ಹಾಕ್ಬಿಟ್ಟೆ. ಅದಕ್ಕೆ ಸಿಂಗಲ್ ಎಳೆ ಬರುತ್ತಲ್ಲ ಲಕ್ಷ್ಮಿ ಹಿಂಗೆ ಸೈಡ್ ಅಲ್ಲಿ, ಆ ತರದೇ ನನ್ಗೆ ಲೆಂತ್ ಜಾಸ್ತಿ ಬೇಕಲ್ಲ, 30 ಇಂಚ್ ಇರೋದೇ ತರ್ಸಿ ಅಂತ ಹೇಳ್ಬಿಟ್ಟು ಬಂದು. ಡುಮ್ಮಿ ಅಲ್ಲ ಫಸ್ಟ್ ನೀನು, ಅದಕ್ಕೆ ಸ್ವಲ್ಪ ಕತ್ತಿದು ದಪ್ಪ, ಅದೇ ದುಮ್ಮಿ ಅಂತಲ್ಲ, ಕತ್ತಪ್ಪ. ಇದು ಸೈಜು ಕೆಲವ್ರಿಗೆ ಸಣ್ಣ ಇರುತ್ತೆ, ಇವಳಿಗೆ ನೋಡಿ ಇಷ್ಟೇ ಇರೋದು. ನಮ್ದು ಒಂಚೂರು ದೊಡ್ಡದು. ತಲೆ ಇಲ್ದಿರ ತಲೆ ಅಂತ ನಿಂದು. ಅಲ್ಲಿರುತ್ತೆ ತಲೆ ಅವ್ರದ್ದು. ಏನೋ ಒಂದ್ ಕಮೆಂಟ್ ಹೊಡಿತಾನೆ. ಇನ್ನೊಸಿ ಚೆನ್ನಾಗಿದ್ರು ಇನ್ನೂ ಆಡುವೆ. ನಾನ್ ಚೆನ್ನಾಗಿಲ್ಲ ಬಿಡಪ್ಪ, ನೀನೇ ಸೂಪರ್. ಮತ್ತೆ ಫಿಗರು, ನಾನೇ ಫಿಗರು, ಅದ್ 2 ಮಾತಿಲ್ಲ. ಏನ್ ನನ್ ಮ್ಯಾಚಿಂಗ್ ಹಾಕೋಬಿಟ್ಟವಳೆಲ್ಲ, ಬ್ಲೂ. ಗೈಸ್, ನಾನು ಮಗು ಮಾಡ್ಕೊಂಡ್ರೆ ನೆಕ್ಸ್ಟ್ ಎಷ್ಟನೇ ಕ್ಲಾಸ್ ಹಾಕ್ಬೇಕು? ಎಲ್ಲಿ ಸ್ಪೀಕರ್ ಕೊಡೆ, ಅಲ್ಲಿ ಬ್ಯಾಗ್ ಒಳಗೈತೆ, ಕೊಡೆ. ಕೊಡ, ಅವನಿಗೆ ಫ್ಲಾಶ್ ಮಾಡ್ಕತಾನೆ. ಎಲ್ಲ ಈ ಫೋನ್ ಇದ್ದಿದ್ದೆಲ್ಲ ಕಳಿಸ್ಕೊತವ್ರೆ ಗೈಸ್. ಫ್ಲಾಶ್ ಮಾಡೋದಾ? ಫ್ಲಾಶ್ ಮಾಡ್ಕೊಂಡದಾ? ತೇಜಸ್ ಇಲ್ಲಪ್ಪ. ಯಾರೋ ನಮ್ಮ ಅಕ್ಕನ ಮಗನ್ ಕರೀತಾರೆ. ಇಲ್ಲ, ಅವನು ಊರ್ಗ್ ಹೋಗಿದ್ದಾನೆ. ಯಾರು? ಮೈಕ್ ಕೊಟ್ಲ ನಿನ್ ಕೈಗೆ? ಹಾಕವಳೆ. ಗೈಸ್, ನನ್ಗೆ ಒಂದ್ ನೆಕ್ಸ್ಟ್ ಮಗು ಆದ್ರೆ ಫ್ಯೂಚರ್ ಅಲ್ಲಿ ನಾನು ಡೈರೆಕ್ಟ್ ಎಷ್ಟನೇ ಕ್ಲಾಸಿಗೆ ಸೇರಿಸ್ಬೇಕೆ? ನೀನ್ ಹೇಳ್ದೆ ನಾನು ಡೈರೆಕ್ಟ್ LKG ಸೇರಿಸ್ತೀನಿ ಅಂತ. ಸುಮ್ನೆ ವೇಸ್ಟ್ ತಾನೆ ಅದೆಲ್ಲ. ಬೇಬಿ ಸಿಟ್ಟಿಂಗ್ ಎಲ್ಲ ಏನ್ ಹೇಳ್ಕೊಡ್ತಾರೆ? ಇಲ್ಲಿಂದ ಮನೆಯಿಂದ ಕರ್ಕೊಂಡೋಗಿ ಮಂಗಿಸ್ತಾರೆ ಅವ್ರು, ಏನು ಹೇಳ್ಕೊಡಲ್ಲ. ಅದೇ ಹೇಳ್ಕೊಡ್ತಾರೆ. ಮತ್ತೆ ಯಾಕೆ ಬೇಬಿ ಸಿಟ್ಟಿಂಗ್ ಆಗ್ತಾರೆ ಅಂದ್ರೆ, ಫಸ್ಟ್ ಹೋಗಿ ಬೇರೆ ಮಕ್ಳ ಜೊತೆ ಇಂಟ್ರಾಕ್ಟ್ ಮಾಡಿ ಅದೊಂದ್ ಬಾಂಡಿಂಗ್ ಬರ್ಬೇಕು ಅಂತ. ಎಷ್ಟ್ ಜನ ನೋಡಿರಲ್ಲ ಪಾಪುಗಳು, ಅಲ್ಗ್ ಹೋದಾಗ ಅದೊಂದ್ ಬಾಂಡ್ ಕ್ರಿಯೇಟ್ ಆಗಿ ನೆಕ್ಸ್ಟ್ ಎಲ್ಲ ಹೇಳ್ಕೊಡಕ್ಕೆ ಈಸಿ ಆಗ್ಲಿ ಅಂತ ಬೇಬಿ ಸಿಟ್ಟಿಂಗ್ ಹಾಕೋದು. ನೀನ್ ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಹಾಕ್ಬಿಡು. ಸುಮ್ನೆ ದುಡ್ಡು ವೇಸ್ಟ್ ಅಂತ. ಡೈರೆಕ್ಟ್ 10th ಹಾಕ್ಬಿಡು. 10th ಎಕ್ಸಾಮ್ ಬರೋ ಸರ್ಟಿಫಿಕೇಟ್ ಸಾಕಲ್ವ 10th ಎಕ್ಸಾಮ್ ಬರಿ ಅಂತ. ಮನೆ ಮೊದಲ ಪಾಠಶಾಲೆ, ಅದಕ್ಕೆ SLC ಕರ್ಕೊಂಡ್ಬಂದಿದ್ದೀನಿ. ತಾಯಿಯ ಮೊದಲ ಗುರು, ನಾನೇ ಫಸ್ಟ್ ಗುರು. ಎಲ್ಲ ಹೇಳ್ಕೊಟ್ಟಿದ್ದೀನಿ. ನೀವ್ ಹೇಳ್ಕೊಡ್ರಿ ಅಂತ ಅವಳ ರಿಯಾಕ್ಷನ್ ಅಂತ. ಅವಳು ಓದಾಯ್ತಾ? ಅವಾಗಿಂದ ಸುಮ್ ಕುಂತವಳೆ, ಸುಮ್ನೆ ಹಿಂಗ್ ಪೇಜ್ ತಿರ್ಗ್ಸವಳೆ. ಅಲ್ಲೇ ಓದಾಯ್ತಂತೆ ಎಲ್ಲ. ಎಲ್ಲ ಅದೇ ಅದ್ನ ಯಾವ್ದೋ ಹುಡುಗ ಹಿಂಗ್ ಅನ್ಕೊಂಡ್ ಹಿಂಗ್ ಹಾಕಂತಿರ್ತಾನಲ್ಲ. ಓ, ಎಲ್ಲ ಆಯ್ತು ಓದಿ ಹಂಗೆ.
ಇವಳಿಗೆ ಹೇಳಿ, ನಿನಗ್ ನಿಮ್ಮ ಅಮ್ಮಂಗೆ ಹೇಳಿದ್ದೆ ನಾನು. ಅವಳಿಗೆ ಏನ್ ಬೇಡ, ಅವಳು ಓದವಳು ಸುಮ್ ಕೂತು. ಸ್ಕೂಲಲ್ಲಿ ಬೈಸಿ ಆ ಹುಡುಗಿಗೆ, ಅವಳೇನ್ ಹಾಕ್ಸ್ಕೊಂಡ್ ಹೋಗ್ತಾಳೆ. ನಾನು ಹಾಕ್ಸ್ಕೊಂಡೆ. ಮೆಹಂದಿ ಆಷಾಢಕ್ಕೆ ಈ ತರ ಏನಕ್ಕೆ ಹಾಕೋಬೇಕು ಮೆಹಂದಿದು? ಯಾವಾಗ್ಲೂ ಮೆಹಂದಿ ಇರ್ಬೇಕು ಹೆಣ್ಮಕ್ಳ ಕೈಯಲ್ಲಿ. ಯಾಕೆ ಅಂದ್ರೆ ಡಾಟ್ ಆಯ್ತಂತ. ಈಗ ದೇವ್ರ ಲಕ್ಷ್ಮಿ ಇಟ್ಕೊಂಡಿರೋದು ಯಾವಾಗ್ಲೂ ಮೆಹಂದಿ ಇರುತ್ತೆ. ಅದು ಕೈಯಲ್ಲಿ ದುಡ್ಡು ಇಸ್ಕೊಳೋದಾಗ್ಲಿ ಕೊಡೋದಾಗ್ಲಿ ಮೆಹಂದಿ ಹಾಕೊಂಡಿರೋ ಉದ್ದೇಶಕ್ಕೆ ಮೆಹಂದಿ ಹಾಕೋಬೇಕು ಅಂತ. ಅದ್ರಲ್ಲೂ ಈ ಆಷಾಢ ಸೆಟಪ್ ವಿತೌಟ್ ಅನದರ್ ಡಿವೈಸ್ ಅಂತ ಇದೆ. ಲಕ್ಷ್ಮಿ ಆ ಡಿವೈಸ್ ಇಲ್ದಿರ ಸೆಟ್ ಮಾಡ್ತೀಯಾ ಅಂತ. ಹಾಗಾಗಿ ಹಾಕೋಬೇಕು. ಇದು ಸೊಪ್ಪಲ್ಲಿ ಕಲಸಿ ಮಾಡಿರೋದು ಅಂತ. ಗಂಡು ಹುಡುಗರಿಗೂ ಹಾಕ್ಬೇಕು. ಬಟ್ ಅವ್ರು ಹಾಕೊಳಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಬ್ರಿಂಗ್ ಯೋರ್ ಕರೆಂಟ್ ಐಫೋನ್ ಇದ್ರೆ ಮಾತ್ರ. ಆಪಲ್ ಅಕೌಂಟ್ ಇಲ್ವಲ್ಲ ನಿಂದು, ಅದಕ್ಕೆ ನಾನು ಒಂಚೂರು ಕೈಗೆ ಹಾಕ್ಸ್ಕೊತೀನಿ ಗೈಸ್. ಹಂಗಿದ್ರೆ ನೀವ್ ಹಾಕ್ಸ್ಕೊಳ್ರಿ ನಿಮ್ ಕೈಗೆ. ನೀವೆಲ್ಲ ಕೇಳ್ತಿದ್ರಲ್ವಾ ಇವಳು ನನಗ್ ಅಕ್ಕನ ಅಥವಾ ನಮ್ಮ ಯಜಮಾನ್ರಿಗೆ ಅಕ್ಕನ ಅಂತ. ಸೊ ಇವಳು ನಮ್ಮ ಅಕ್ಕ ಗೈಸ್. ಇವ್ರಿಗೆ ಅತ್ತಿಗೆ ಆಗ್ಬೇಕು. ನಾವು ಒಟ್ಟಿಗೆ ವಿಡಿಯೋ ಮಾಡ್ತೀವಿ. ವಿಡಿಯೋ ಮಾಡಿದಾಗ ಇವರು ಇವಳನ್ನ ಅಮ್ಮನ್ ಮಾಡ್ಕೊತಾರೆ. ಅವ್ರು ರಿಯಲ್ ಆಗಿ ಫೀಲ್ ಮಾಡೋದು ಅವಳನ್ನ ಮಮ್ಮಿ ಅಂತಾನೆ, ಅಮ್ಮ ಅಂತಾನೆ ಫೀಲ್ ಮಾಡೋದು ಅವರು. ಸೊ ವಿಡಿಯೋಗೂ ಹಂಗೇನೆ ನಾವು ಅವಳನ್ನೇ, ಏನಾದ್ರು ಅಕ್ಕನ ಪಾರ್ಟಿ ಇದ್ರೆ ಅವಳನ್ನೇ ತಗೊಳೋದು, ತಾಯಿ ಪಾರ್ಟಿ ಇದ್ರು ಅವಳೆ. ಹಂಗಾಗಿ ಅವಳು ನನಗೆ ಅಕ್ಕ ಗೈಸ್, ಅಷ್ಟೇ ಗೈಸ್. ಅವಾಗ್ಲೇ ಓಲೆ ತಂದಿದ್ನಲ್ಲ, ಅದು ಹಿಂದೆಗಡೆ ತಿರ್ಪ ತುಂಬಾ ಲೂಸ್ ಇತ್ತು, ಅಂದ್ರೆ ತೆಳುವಿತ್ತು, ಗ್ರಾಮು ಕಮ್ಮಿ ಇತ್ತು. ಇರ್ರೆ ಅದಕ್ಕೆ ನಮ್ಮ ಅಕ್ಕ ತುಂಬಾ ಅಷ್ಟೊಂದು ತೆಳ್ಳಗಿದೆ, ಅದನ್ನ ತಂದಿದ್ಯಾ ನೋಡ್ದಿರಾ ಅಂದ್ಲು ಅಂತ. ಈಗ ಎಕ್ಸ್ಚೇಂಜ್ ಮಾಡ್ಕೊಂಬಂದಿದ್ದೀನಿ. ನಮ್ಮ ಅಕ್ಕನ ಮಗಳಂಗೆ ಕೊಡ್ತೀನಿ, ಅವಳು ಗೆಸ್ ಮಾಡಲಿ ಏನು ಅಂತ ನೋಡೋಣ. ಗೆಸ್ ಮಾಡಿ ಏನಿರ್ಬೋದು. ಅಲ್ಲ ಹೇಳು ಫಸ್ಟು. ಅವ್ರ ಅಮ್ಮನ್ ಕೇಳ್ತಾವಳು. ಏನಮ್ಮ ಅದ್ ನೀನೇ ಹೇಳ್ಬೇಕಾ? ಹಂಗೆ ಗೆಸ್ ಮಾಡಿ ನೋಡೋಣ. ಓಲೆ ಅಂದಲ್ಲ, ಬ್ರೇಸ್ಲೆಟ್. ಅವಳು ಹೇಳ್ಬಿಟ್ಲು, ಅದಕ್ಕೆ ಗೊತ್ತಾಯ್ತು ನಿಮಗೆ. ನೋಡ್ತೀನಿ. ಬ್ರೇಸ್ಲೆಟ್ ನೀನು ಹೇಳ್ದಲ್ಲ. ಓ ದಿಸ್ ಒನ್. ಅದನ್ನೇ ತಗೊಂಬಂದೆ. ಚೆನ್ನಾಗಿದೆ ನೋಡಿ ಗೈಸ್. ಫೈನಲಿ ಆ ಓಲೆ ಕೊಟ್ಬಿಟ್ಟು ಈ ಬ್ರಾಸ್ಲೆಟ್ ತಗೊಂಬಂದೆ. ಕರಿಮಣಿ ಇದೆ ಅಂತ ಬೇಡ ಅಂತ ಸುಮ್ಮನಾಗಿದ್ದೆ ನಾನು. ಚೆನ್ನಾಗಿದೆ. ಬಟ್ ಹಾಕೊಂಡ್ರೆ ಟ್ರೆಂಡ್ ಅಲ್ವಾ? ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದಕ್ಕೂ ಪೇರ್ ಮಾಡಿ ಹಾಕೋಬಹುದು, ಚೆನ್ನಾಗಿರುತ್ತೆ. ಸೊ ನಾನು ಅಲ್ಲಿ ಹೇಳ್ದೆ ಸೇಟುಗೆ, ನಮ್ಮ ಹಸ್ಬೆಂಡ್ ಇದನ್ನೇ ಸೆಲೆಕ್ಟ್ ಮಾಡಿದ್ರು, ನಾನು ಬೇಡ ಅಂತ ವಾಲೆ ತಗೊಂಡಿದ್ದೆ. ಅದಕ್ಕೆ ಕೊನೆಗೆ ಅವ್ರು ಇಷ್ಟಪಟ್ಟಿದ್ದೆ ಆಯಿತು ಅಂತ, ಅವ್ರು ಇಷ್ಟಪಟ್ಟಂಗೆ ತಗೊಂಡೆ ಅಂತ. ನನಗೂ ಅಷ್ಟೆ, ಅಷ್ಟು ಕೂರುತ್ತೆ. 4 ಗ್ರಾಮ್ 150 ಮಿಲಿ ಇದೆ. 65,000. ಚೆನ್ನಾಗಿದೆಯಾ? 13,250 ಇದೆ. ಚೆನ್ನಾಗಿದೆಯಾ? 12,000 ಆಗಿತ್ತು. 19,800 ಆಗಿತ್ತು. ಆಗಿದೆ. ಸೊ ಫೈನಲಿ ಇದು ತಗೊಂಡು ಬಂದ್ವಿ ಗೈಸ್. ನೋಡಿ 4 ಗ್ರಾಮ್ ತಗೋಬೇಕು, ಅದಕ್ಕೆ ತಗೊಂಡಿದ್ದು ನಾನು. ಇಲ್ಲಾಂದರೆ ನಮಗೆ ಬೇಕು ಅಂತ ಹೋಗಿ ಹೇಳಕ್ಕೆ ಹೋದ್ರೆ ಅವ್ರ ಹತ್ರ ಇರಲ್ಲ. ನಾವು ಹೇಳ್ದಂಗೆ ಅದು ಬರೋದಿಲ್ಲ ಡಿಸೈನ್. ಅದಕ್ಕೆ ತಗೊಂಡೆ ಅತ್ಲಾಗ. ಇನ್ನೇನು ಇವರು ಇಷ್ಟಪಟ್ಟಿದ್ರಲ್ಲ ಅಂತ ಇದನ್ನೇ ತಗೊಂಡೆ ಗೈಸ್. ಹೇಗಿದೆ ನೋಡಿ. ಟೋಟಲ್ಲಾಗಿ 4 ಗ್ರಾಮ್ 350 ಮಿಲಿ ಏನೋ ಇದೆ. ಅದರಲ್ಲಿ 170 ಮಿಲಿ ಕರಿಮಣಿ ಲೆಸ್ ಆಗಿ 150 ಮಿಲಿ, 4 ಗ್ರಾಮ್ 150 ಮಿಲಿ ಗೋಲ್ಡ್ ಇದೆ. ಟೋಟಲ್ 65,000 ಆಗಿದೆ ಗೈಸ್. ಇವರು ಮೊನ್ನೆ ತೊಗೊಂಡ್ರು ಐಫೋನ್ 17 Pro Max. ಈಗ ನನಗೆ ಕೊಡ್ಸಕ್ಕೆ ಬಂದಿದ್ದಾರೆ. ಈಗ ಬಂದಿದ್ದು ಯಾವ್ದಾದ್ರು ಒಂದು ನಾರ್ಮಲ್ ತೊಗೊಳಕ್ಕೆ, ಆದರೆ ಈಗ ಇಲ್ಲಿ ಬಂದ ಮೇಲೆ ಎಲ್ಲ ಚೇಂಜ್ ಆಗಿದೆ. ಪೈಗೆ ಬಂದಿದ್ದೀವಿ. ಇವ್ರಿಗೆ ತೊಗೊಂಡಿರೋ ಫೋನ್ ಇಲ್ಲೇ ತೊಗೋಬೇಕಿತ್ತು. ಸೊ ಈಗ ನನಗೆ ಕೊಡಿಸ್ತೀನಿ ಅಂತ ಇದ್ದಾರೆ. ಇನ್ನೂ ಗೊತ್ತಿಲ್ಲ, ತೊಗೊಂಡ್ಮೇಲೆ ಕೊಡಿಸ್ತೀರಾ ಪಕ್ಕ ನೋಡೋಣ. ತೊಗೊಂಡ್ಮೇಲೆ ಯಾವ್ದು ತೊಗೊತೀನಿ ಅಂತ ತೋರಿಸ್ತೀನಿ.
ಗೈಸ್ ಈಗ ಊಟಕ್ಕೆ ಬಂದ್ವಿ, ಫೋನ್ ತಗೊಳ್ಳಿಲ್ಲ. ಯಾಕೆಂದ್ರೆ ಯೋಚನೆ ಮಾಡ್ಬೇಕಲ್ಲ, ಮೊನ್ನೆ ಇನ್ನೂ 1 ವರ್ಷ ಫೋನ್ಗೆ. ಸೊ ಹಂಗಾಗಿ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು, ಅಂದ್ರೆ ನಮ್ದು ಎಲ್ಲಾ ಹಳೆ ಫೋನ್ ಇತ್ತಲ್ಲ ಎಲ್ಲಾನು ಕೊಟ್ಬಿಡೋಣ, ಕೊಟ್ಬಿಟ್ಟು ನೋಡೋಣ ಎಷ್ಟಕ್ಕೆ ಹೋಗುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೋದ್ವಿ. ಆಮೇಲೆ ಯಾಕೋ ನಾನು ಅಷ್ಟು ಕಾಸ್ಟ್ಲಿ ಕೊಡೋದು, ಒಂದ್ ಕಡೆ ಆಸೆ ವಿಡಿಯೋ ಮಾಡಕ್ ಬೇಕು ಅಂತ, ಇನ್ನೊಂದ್ ಕಡೆ ಬಜೆಟ್ಗೆ ಯೋಚನೆ ಮಾಡಿ ಈಗ ಬೇರೆ ಗೋಲ್ಡ್ ಬೇರೆ ತಂದ್ವಲ್ಲ. ಸೊ ಹಂಗಾಗಿ ಬೇಡ, ನಾನು ಸ್ವಲ್ಪ ದಿನ ಡ್ರಾಪ್ ಮಾಡೋಣ. ನಾನು ಸ್ವಲ್ಪ ಎಲ್ಲ ಪೇಮೆಂಟ್ ಸೆಟ್ಲ್ ಆದ್ಮೇಲೆ ನೋಡ್ಬಿಟ್ಟು ಎಷ್ಟಾಗುತ್ತೆ ನೋಡ್ಬಿಟ್ಟು ತಗೊಳೋಣ ಅಂತ ಸುಮ್ಮನಾದ್ವಿ, ವಾಪಸ್ ಬಂದ್ವಿ. ಸೊ ಹಂಗಾಗಿ ಈಗ ಊಟಕ್ಕೆ ಬಂದಿದ್ವಿ. ಊಟ ಮಾಡಿ ನಮ್ಮ ಅಕ್ಕನ ಮಗಳನ್ನು ಮನೇಲಿ ಬಿಟ್ಬಿಟ್ಟು ನಾವು ಮನೆಗೆ ಹೊರಡ್ತೀವಿ ಅಷ್ಟೇನೆ. ಮಾಮೂಲಿ ನಮ್ದು ವೆಜ್ ಇನ್ನೇನಿರುತ್ತೆ, ರೋಟಿ, ವೆಜ್ ಬಿರಿಯಾನಿ ಆ ಥರದ್ದು ಆರ್ಡ್ರ್ ಮಾಡಿಬಿಟ್ಟು ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ನೋಡಿ ತೋರಿಸ್ತೀನಿ, ಊಟಕ್ಕೆ ಕೂತಿದ್ದೀವಿ. ಏನಾದರೂ ಹೇಳಿ ಗೈಸ್. ಇವಾಗ ಊಟ ಆರ್ಡರ್ ಮಾಡಿದೀವಿ. ವಿವಿಧ ಭೋಜನವನ್ನು ಸವಿಯಲು ಸಿದ್ಧರಾಗಿದ್ದೀವಿ. ಎಲ್ಲ ಬಂದಿದ ತಕ್ಷಣ ಸ್ಟಾರ್ಟ್ ಬ್ಯಾಟಿಂಗ್ ಅಷ್ಟೇ ಗೈಸ್. ಸೊ ಈಗ ಊಟ ಮಾಡಿ ಹೊರಡೋದು. ನಿಮ್ಮ ಒಪಿನಿಯನ್ ಹೇಳಿ. ಫೋನ್ ತಗೊಂಡಿದ್ರಲ್ಲ ಐಫೋನು, ಅದಕ್ಕೆ ಟ್ರೀಟ್ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದಾರೆ. ನೆನ್ನೆ ತಗೊಂಡಿರೋ ಫೋನ್ಗೆ ಈಗ ಟ್ರೀಟ್ ಕೊಡ್ಸಕ್ ಬಂದಿದ್ದಾರೆ. ನಾವ್ ತಿನ್ನೋದು ಅದೇ ರೋಟಿ, ಅದೇ ಕುಲ್ಚಾ, ಟ್ರೀಟ್ ಅಂತ ಏನ್ ಬರಲ್ಲ, ಇಲ್ಲಿ ಬಂದ್ರೆ ಊಟ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ಸಂಜೆ ಬಂದಿದ್ದಾರೆ. ಈಗ ಊಟ ಮಾಡಿ ಹೋಗೋಣ. ಮನೆಗೆ ಬಿಟ್ಬಿಟ್ಟು ನಾವು ಮನೆಗೆ ಹೋಗೋಣ ಅಷ್ಟೇ. ಗೈಸ್ ಊಟ ಆಯ್ತು. ಹೇಗ ಅನ್ನಿಸ್ತು ಊಟ? ಚೆನ್ನಾಗಿತ್ತು. ಕಾಣಿಸ್ತಾ ಇರಲ್ಲ, ಇರು 1 ನಿಮಿಷ ಇಲ್ಲಿ ತಕ್ಕೊಂತ. ಹೇಗ ಅನ್ನಿಸ್ತು ಊಟ? ಚೆನ್ನಾಗಿತ್ತು ಗೈಸ್ ಈಗ ಊಟ ಆಯ್ತು. ಡಿಪ್ರೆಷನ್ಗೆ ಹೋಗಿದ್ದೀವಿ. ಅವ್ರು ಯಾರು ಹೋಗಿಲ್ಲ, ನಾನು ಹೋಗಿದ್ದೀನಿ. ಫೋನ್ ಕೊಡಿಸ್ತೀನಿ ಅಂತ ಕೊಡಿಸ್ಲಿಲ್ವಲ್ಲ, ಅದಕ್ಕೆ ಡಿಪ್ರೆಷನ್ ಹೋಗಿದ್ದೀವಿ. ಚೆನ್ನಾಗಿತ್ತು. ಚೆನ್ನಾಗಿತ್ತು ಊಟ. ಚೆನ್ನಾಗಿತ್ತು. ಹೆಂಗೋಯ್ತು ಗೊತ್ತಾಗಿಲ್ಲ. ಈಗ ಇವ್ರನ್ನ ಮನೆಗೆ ಮನೇಲೆ ಇದ್ದಿದ್ರೆ ಬೋರಿಂಗ್. ಈಗ ಇವ್ರನ್ನ ಮನೆಗೆ ಬಿಟ್ಬಿಟ್ಟು ನಾವು ಮನೆಗೆ ಹೋಗೋದು ಗೈಸ್ ಅಷ್ಟೇ. ನಮ್ಮ ಅಕ್ಕ ನೋಡಿ ಹೆಂಗೆ ರೆಡಿ ಆಗಿದ್ದಾಳೆ ನಿಂತ್ಕೊಂಡು. ಇಲ್ಲೇನೋ ಡೈಲಾಗ್ ನಡೀತಾ ಓಕೆ ಚಿನ್ನ, ಡೋರ್ ತೆಗ್ದ ಅದಕ್ಕೆ ಹೇಳ್ತಾ ಇದೀನಿ. ಓಕೆ ಚಿನ್ನ, ಅಭಿಮಾನ ಎಲ್ಲ ಮನ್ಸಲ್ಲಿ ಇರ್ಲಿ ಚಿನ್ನ, ಇದ್ರೆ ನೆಮ್ಮದಿಯಾಗಿರ್ಬೇಕು ಚಿನ್ನ. ಅದು ಯಾರ ಫ್ಯಾನಿಗೆ ಹೇಳ್ತಾ ಇದೀವಿ? ಕಿಚ್ಚ ಸುದೀಪ್ ಫ್ಯಾನ್ಗೆ ಹೇಳ್ತಾ ಇದೀವಿ. ದೋಸ್ತ ಅಭಿಪ್ರಾಯ ಏನಿಲ್ಲ, ನಮ್ ದೋಸ್ತ ಹೇಳ್ದಂಗ್ ಸುಮ್ನೆ ಆಗ್ತೀವಿ ಅಷ್ಟೇ. ಹಂಗೆ ನೀವೆಲ್ಲ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು. ನಮ್ಮ ಹತ್ರ ಎಲ್ಲ ನಡೆಯಲ್ಲ. ಹಂಗೆಲ್ಲ ಏನೋ ಒಂದು ಬಾಲ ಬಿದ್ದರೆ ಶೆಡ್ಡಿ ಹೇಳ್ಕೊಂಡೋಗಿ ಹೊಡೆದು ಬಿಸಾಕ್ತೀವಿ. ಅವನೇ ಮುಂದ್ಗಡೆ ನಂಬರ್ ತೋರ್ಸು. ಸ್ವರ್ಣ ನಾವು ಕಾರಲ್ಲೇ ಕುಣಿಸಿದೀವಿ. ಸ್ವರ್ಣ, ಓ ಸಾರಿ ಸ್ವರ್ಣ, ಸಾರಿ ಸರ್, ನಾನು ಹೇಳಿದ್ದು ತಂದವಳ ಕವರು ತಂದವಳೆ. ಚಿಕ್ಕೋರು ಹೇಳಿ ಬೋರ್ ತಲೆ ಬಂದ, ದೊಡ್ಡೋರು ಬೋರ್ ತಲೆ ಬಂದ. ಹೆಗಣ ಬಂದ್ಲು, ಕರೆಗಣ ಕುಂತವಳೆ ಪಕ್ಕದಲ್ಲೇ. ಮೈಕಿ ಕೊಡ ಮಾತಾಡ ಬಿಡಕ. ಪರವಾಗಿಲ್ಲ, ಲೈಟ್ ಆಗಿ ಕೇಳಿಸಿಲ್ಲ. ನಾವು ಆಲಿಂದ ಅಭಿಮಾನ ಮನಸ್ಸಲ್ಲಿ ಏನ್ ಗೊತ್ತಾಗೈತೆ, ನಾನು ಅವಳಿಗೆ ತುಂಬಾ ದಿವಸದಿಂದ ಹೇಳ್ತಾ ಇದ್ದೀನಿ, ನೀನು ಲಾಗ್ ಮಾಡು, ಸ್ಟಾರ್ಟ್ ಮಾಡು. ಲಾಗ್ ಲಾಜಿಸ್ಟಿಕ್ಸ್ ಎಲ್ಲ ಬರುತ್ತಲ್ಲ ಮ್ಯಾಕ್ಸ್ ಅಲ್ಲಿ, ಅದ್ ಮಾಡು ಅಂತಿದ್ದಾರೆ. ನಂಗೆ ಮ್ಯಾಕ್ಸ್ ಇಷ್ಟ ಇಲ್ಲ ಗಾಯ್ಸ್. ವಿಡಿಯೋ ಮಾಡು, ಅಪ್ಲೋಡ್ ಮಾಡು, ಇನ್ಸ್ಟಾಗ್ರಾಮ್ಗೆ ಮಾಡು, ರೀಲ್ಸ್ ಮಾಡು ಅಂತ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ. ಅವಳು ನಾನು ಹೇಳ್ದಾಗ ಹೂ ಅಂತಾಳೆ, ಆಮೇಲೆ ತಲೆನೇ ಕೆಡ್ಸ್ಕೊಳಲ್ಲ, ತಲೆಗೂ ಹಾಕೊಳಲ್ಲ ಗೈಸ್. ಮಾಡಿದ್ರೆ ಇಷ್ಟೊತ್ತಿಗೆ ಅವಳು ಫೇಮಸ್, ಎಷ್ಟು ಪ್ರಮೋಷನ್ಸ್ ಬರೋದು. ಹೆಂಗೆ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೇ ಇರ್ಲಿಲ್ಲ, ಅವಳು ಆರಾಮಾಗಿ ಅದ್ರಲ್ಲೇ ದುಡ್ಕೊಂಡಿರ್ಬೋದು. ಈಗಿನ ಇದ್ರಲ್ಲಿ ಹೆಂಗ್ ಈಸಿಯಾಗಿ ದುಡ್ಡು ಮಾಡ್ಬೋದು, ಅದನ್ನ ಬಳಸ್ಕೊಂತ ಇಲ್ಲ ಕೆಲವರು. ಈ ಥರದವ್ರು ಏನ್ ಮಾಡೋಣ ನಾವು ಹೇಳಿ? ಏನು ಮಾಡೋಣ ನಾವು ಹೇಳಿ ನೀವೇ. ಅದನ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದಿತ್ತು, ಅವಳು ಮಾಡ್ಕೊಂತ ಇಲ್ಲ.
ನಾವು ಅವಾಗ ಆ ಏಜ್ ಅಲ್ಲಿ ಅಂದ್ರೆ ಸ್ಕೂಲ್ ಮುಗ್ದು ಕಾಲೇಜ್ಗೆ ಹೋಗೋ ಡೇಸ್ ಅಲ್ಲಿ ಇದೆಲ್ಲ ಆಪ್ಷನ್ಸ್ ಇರ್ಲಿಲ್ಲ ನಮ್ಗೆ. ಈಗ ಬಂದಿರೋದು ಇದೆಲ್ಲ ಅವ್ರಿಗಿದೆ, ಬಟ್ ಬಳಸ್ಕೊತಾ ಇಲ್ಲ ಅಷ್ಟೇ, ಏನು ಮಾಡಕ್ಕಾಗಲ್ಲ, ಹೋಗಿ ಪಾಚ್ಕೊಳೋದು. ನಮ್ಗಿದೆ ಗೈಸ್, ಸ್ವಲ್ಪ ದಿವಸ ಆದ್ಮೇಲೆ ತೆಗಿತೀವಿ ಟ್ಯಾಲೆಂಟ್ನ. ಟ್ಯಾಲೆಂಟ್ನ ಚೆನ್ನಾಗೂ ಮಾತಾಡ್ತಾಳೆ, ಮತ್ತೆ ಕಾಮಿಡಿ ಮಾಡ್ತಿರ್ತಾಳೆ, ಕಾಲು ಎಳಿತಾ ಇರ್ತಾಳೆ. ಆ ಥರ ಮಾಡೋದ್ರಿಂದ ಬೇಗ ಓಡುತ್ತೆ ವಿಡಿಯೋಸ್. ಮಾಡೇ ಸ್ಟಾರ್ಟ್ ಮಾಡೆ ಅಂತ ಇದ್ದೀನಿ, ಅವ್ಳು ಮಾಡ್ತಾ ಇಲ್ಲ. ನೋಡೋಣ ಅದು ಯಾವಾಗ ಕಾಲ ಕೂಡ್ ಬರುತ್ತೆ ಅಂತ ಮಾಡಕ್ಕೆ ವೆಯ್ಟ್ ಮಾಡಿ. ಈಗ ಅವ್ರನ್ನ ಮನೆ ಹತ್ರ ಬಿಟ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ ಗೈಸ್. ಅಷ್ಟೇ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈಕಲ್ಲಿ ಇಟ್ಕೊಂಡಿದ್ಯಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಹಂಗೆ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇದು ಹೇಳ್ದಷ್ಟು ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. Bye guys. Good night. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್.